ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ ಹೇಳಕ್ ಬಂದಿರೋ ಒಂದು ವಿಷಯ, ಅಣ್ಣವರು ಕೆಲವು ನಾಯಕ ನಟರನ್ನ ತುಳಿದ್ಬಿಟ್ರು. ಆ ಅಣ್ಣವರು ಯಾವೇ ಒಬ್ಬ ಹೀರೋನ ಮುಂದೆ ಬರಕ್ ಬಿಡ್ಲಿಲ್ಲ ಅಂತೆಲ್ಲ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಕೆಲವೊಂದಿಷ್ಟು ನಕಲಿ ಕನ್ನಡಿಗರು. ಅವ್ರಿಗೆ ಈ ಒಂದು ಚಿಕ್ಕ ಮಾಹಿತಿ ಇವತ್ತು ನಾನು ಹೇಳ್ತೀನಿ ಕೇಳಿ. ಅಣ್ಣವರು ಯಾವ ತರ ಇನ್ನೊಬ್ಬ ನಾಯಕ ನಟನಿಗೆ ಪ್ರೋತ್ಸಾಹ ನೀಡ್ತಿದ್ರು, ಮತ್ತೆ ತನಗೆ ಬಂದಂತ ಅವಮಾನಗಳನ್ನ ಯಾವ ರೀತಿ ಸಹಿಸ್ಕೊಂತಿದ್ರು ಅನ್ನೋದನ್ನ ನಿಮ್ಗೊಂದು ಚಿಕ್ಕ ಮಾಹಿತಿ ನಾನು ಇವತ್ತು ಕೊಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, HNL ಸಿಂಹ ಅಣ್ಣವ್ರನ್ನ ಚಿತ್ರರಂಗಕ್ಕೆ ತಂದಂತ ಪುಣ್ಯಾತ್ರು. ಅವರು ಅಣ್ಣವರ ಅಭಿನಯದ ಇನ್ನೊಂದು ಚಿತ್ರದ ನಿರ್ದೇಶನ ಮಾಡ್ತಾರೆ. ಯಾವುದು ಆ ಚಿತ್ರ? ಆ ಚಿತ್ರದ ನಡೆದ ಒಂದು ಘಟನೆ ಬಗ್ಗೆ ನಿಮ್ಗೆ ಹೇಳ್ತೀನಿ. 1959 ಅಣ್ಣವರ 14ನೇ ಚಿತ್ರ ಹಬ್ಬ ಹೌಡ್ಗಿ. ಈ ಚಿತ್ರನ ಮಾಡಬೇಕು ಅಂದ್ಬಿಟ್ಟು HNL ಸಿಂಹ ಅವರು ಒಂದು ಕಥೆನ ರೆಡಿ ಮಾಡ್ತಾರೆ. ಕತೆ ರೆಡಿ ಮಾಡಿ ಈ ಚಿತ್ರನ ಮಾಡೋಣ ಅಂತೆಲ್ಲ ಆಗ್ಬಿಟ್ಟು ಹೋಗಿ ಅಣ್ಣವ್ರ ಹತ್ರ ಕೇಳ್ತಾರೆ. ಅಣ್ಣವ್ರ ಹತ್ರ ಅವರು ಎಷ್ಟು ಸಲಿಗೆಯಾಗಿದ್ರು ಅಂದ್ರೆ, HNL ಸಿಂಹ ಅಂದ್ರೆ ಒಂಥರ ಹೋಗೋಬಾರೋ ಅನ್ನೋ ರೀತಿಯಲ್ಲಿ ಇದ್ರು. ಯಾಕಂದ್ರೆ ಅವರು ಹಿರಿಯರು, ಅಣ್ಣವ್ರನ್ನ ಚಿತ್ರರಂಗಕ್ಕೆ ತಂದವ್ರು ಬೇರೆ. ಅವ್ರು ಏನ್ ಮಾಡ್ತಾರೆ, HNL ಸಿಂಹ ಹೋಗ್ಬಿಟ್ಟು ಹೋಗಿ ಅಣ್ಣವ್ರ ಹತ್ರ ಕಥೆನ ಹೇಳ್ತಾರೆ. ಹಬ್ಬ ಹುಡುಗಿ ಚಿತ್ರದ ಕಥೆನ, ಸಂಪೂರ್ಣವಾದ ಕಥೆನ ಅವರು ಹೇಳ್ತಾರೆ. ಹೇಳಿದ್ರ ಮೇಲೆ ಅವರು HNL ಸಿಂಹ ಅವರು ಅಣ್ಣವ್ರಿಗೆ ಕೇಳ್ತಾರೆ, ರಾಜ್ಕುಮಾರ, ಈಗ ನೀನು ಈ ಚಿತ್ರದಲ್ಲಿ 2 ನಾಯಕ ನಟನ ಪಾತ್ರಗಳು ಬರುತ್ತೆ. ಪ್ರಮುಖ ಪಾತ್ರದ ನಾಯಕ ನಟನಾಗಿ ಒಬ್ಬ, ಮತ್ತೆ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ನಾಯಕ ನಟನ ಒಬ್ಬ, 2 ಪಾತ್ರಗಳು ಬರುತ್ತೆ. ಇದರಲ್ಲಿ ನೀನು ಯಾವ ಪಾತ್ರ ನೀನು ಮಾಡ್ತೀಯ? ಮತ್ತೆ ಇನ್ನೊಂದು ಪಾತ್ರಕ್ಕೆ ರಾಜಾಶಂಕರ್ ಅನ್ನೋ ಹೊಸ ಕಲಾವಿದನ್ನ ನಾವು ಆಯ್ಕೆ ಮಾಡಿದೀವಿ. ಅವರು ಆ ಚಿತ್ರದಲ್ಲಿ ನಟಿಸ್ತಾರೆ. ನೀನ್ ಯಾವ ಪಾತ್ರ ಮಾಡ್ತೀಯ, ಅದಾದ್ಮೇಲೆ ಬಿಟ್ಟಿದ್ದ ಪಾತ್ರನ ಅವರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಣ್ಣವರು ಒಂದು 10 ನಿಮಿಷ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿಬಿಟ್ಟು ಆ ಚಿತ್ರದಲ್ಲಿ ಬರುವಂತ 2ನೇ ಪಾತ್ರ, 2ನೇ ನಾಯಕ ನಟನ ಪಾತ್ರನ ಅಣ್ಣವ್ರು ಒಪ್ಕೊಂತಾರೆ. ನಾನು ಈ ಪಾತ್ರ ಮಾಡ್ತೀನಿ ಇದರಲ್ಲಿ ಅಂತ ಹೇಳ್ತಾರೆ. HNL ಸಿಂಹ ಅವರಿಗೆ ಆಶ್ಚರ್ಯ. ಏನಪ್ಪ ಇದು? ಏನಪ್ಪ ರಾಜ್ಕುಮಾರ, ನೀನು ಒಂದು 14 ಪಿಕ್ಚರ್ಗಳು ಹೀರೋ ಆಗಿ ಮಾಡಿದ್ಯಾ, ನೀನು ಇನ್ನೂ ಬೆಳಿಬೇಕಾದನು. ನೀನೇ ಈಗ ನಾನು 2ನೇ ಪಾತ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಹೆಂಗೆ ಕತೆ? ನೀನ್ ಮಾಡಲ್ವಾ ಹಂಗಾರೆ ಹೀರೋ ಆಗಿ ಅಂತ ಕೇಳ್ತಾರೆ. ಆಗ ಅಣ್ಣವ್ರು ಕೊಟ್ಟ ಉತ್ತರ ಇಡೀ ಕರ್ನಾಟಕಕ್ಕೆ ಅಲ್ಲರಿ, ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಮಾದರಿಯಾದಂತ ಉತ್ತರ. ಅವ್ರು ಹೇಳ್ತಾರೆ, HNL ಸಿಂಹ ಅವರಿಗೆ ಅಣ್ಣವರು, ನಾನು ಈಗಲೇ 14 ಚಿತ್ರಗಳಲ್ಲಿ ಹೀರೋ ಆಗಿ ನಟಿಸಿದ್ದೀನಿ. ದೇವರ ಆಶೀರ್ವಾದ, ನಿಮ್ಮಂಥವ್ರ ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದದಿಂದ ನಾನು 14 ಚಿತ್ರಗಳಲ್ಲಿ ಹೀರೋ ಆಗಿ ನಟಿಸಿದ್ದೀನಿ. ಇನ್ ಮುಂದಕ್ಕೆ ನನಗೆ ಚಾನ್ಸ್ ಸಿಗ್ತಾ ಇದೆ. ನಾನು 14 ಚಿತ್ರದಲ್ಲಿ ಮಾಡಿದ್ದೀನಿ. ಈಗ ಬರ್ತಾರ ರಾಜಶೇಖರ್ ಅವರು ಹೀರೋ ಆಗ್ಲಿ, ಅವ್ರು ಬರಲಿ, ಕನ್ನಡ ಚಿತ್ರರಂಗ ಬೆಳೀಲಿ. ಅವ್ರು ಹೀರೋ ಆದ್ರೆ, ಈ ಚಿತ್ರದ ಮೂಲಕ ಅವ್ರು ಹೀರೋ ಆದ್ರೆ ಇನ್ನೊಂದು 10 ಚಿತ್ರ ಅವ್ರು ಮಾಡ್ತಾರೆ. ಆ 10 ಚಿತ್ರದಿಂದ ಎಷ್ಟು ನಿರ್ಮಾಪಕರು ಬದುಕ್ತಾರೆ, ಎಷ್ಟು ನಿರ್ದೇಶಕರು ಬದುಕ್ತಾರೆ, ಎಷ್ಟು ಸಹಕಾರವಿದ್ದರು, ಎಷ್ಟು ತಂತ್ರಜ್ಞರು ಬೆಳೀತಾರೆ. ಇವ್ರಿಗೆಲ್ಲ ಒಂದು ಜೀವನಕ್ಕಾಗತ್ತೆ. ಅದಕ್ಕೋಸ್ಕರ ನಾನು ಈ ಚಿತ್ರದಲ್ಲಿ 2ನೇ ಪಾತ್ರ ಮಾಡ್ತೀನಿ. ಅವ್ರು ಹೀರೋ ಆಗಿ ಬಂದ್ರೆ ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಹೋಗುತ್ತೆ, ಹೊಸ ಕಲಾವಿದರು ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅಣ್ಣವ್ರ ಅವತ್ತು ರಾಜಶೇಖರ್ ಅವ್ರನ್ನ ಹೀರೋ ಆಗಿ ಮಾಡಿ ಅಂದ್ಬಿಟ್ಟು HNL ಸಿಂಹ ಅವರಿಗೆ ಹೇಳ್ತಾರೆ.
ಯಾರೋ ಕೆಲವೊಂದಿಷ್ಟು ನಕಲಿ ಕನ್ನಡಿಗರು ಹೇಳ್ತಾ ಇರ್ತಾರೆ, ಅಣ್ಣವರು ಬೆಳೆಯಕ್ಕೆ ಬಿಡಲಿಲ್ಲ, ತುಳಿದ್ಬಿಟ್ರು ಅಂತ. ಇದನ್ನ ಸ್ವಲ್ಪ ನೋಡಿ. ಇದು ನಾನು ಹೇಳ್ತಾ ಇರೋದಲ್ಲ, ನಿಮಗೆ ಅಣ್ಣವರೇ ಸ್ವತಃ ಹೇಳಿರುವಂಥದ್ದು. ಇದು ಬಂದು ನಿಮಗೆ ಕಥಾನಾಯಕನ ಕತೆ ಪುಸ್ತಕದಲ್ಲಿದೆ. ಕಥಾನಾಯಕನ ಕತೆ ಪುಸ್ತಕದಲ್ಲಿ ಪುಟ ಸಂಖ್ಯೆ 315ರಲ್ಲಿ ಈ ವಿಷಯ ಇದೆ. ಬುಕ್ ತಗೊಂಡಿದ್ದವರು ಒಮ್ಮೆ ಓದಿ, ಬುಕ್ ತಗೊಂಡಿಲ್ದವರು ಅದನ್ನ ಓದಿ. ಇದನ್ನ ಅಣ್ಣವರೇ ಅವಾಗ ದತ್ತುರಾಜ್ ಅವ್ರ ಹೇಳಿ ಬರ್ಸಿರೋದು. ಆಗ ಅಣ್ಣವರು ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ರಾಜಶೇಖರ್ ಅವರೇ ಆ ಚಿತ್ರದ ಹೀರೋ ಆಗಿ ನಟಿಸ್ತಾರೆ. 1959ರಲ್ಲಿ ಈ ಚಿತ್ರ ಬಿಡುಗಡೆ ಆಗುತ್ತೆ. ಇದರ ನಿರ್ದೇಶಕರು ನಿರ್ಮಾಪಕರು HNL ಸಿಂಹ ಅವರೇ ಆಗ್ತಾರೆ. ಸಂಗೀತ ಬಂದು ಪಿ ಕಾಳಿಂಗರಾವ್ ಆಗ್ತಾರೆ. ಈ ಚಿತ್ರದಲ್ಲಿ ಹಲವಾರು ದಿಗ್ಗಜರು ನಟಿಸಿದ್ದಾರೆ. ಪಾಂಡ್ರಿಬಾಯಿ, ಮೈನಾವತಿ, ಹೀಗೆ ಹಲವಾರು ದಿಗ್ಗಜರು ಈ ಚಿತ್ರದಲ್ಲಿ ನಟಿಸ್ತಾರೆ. ಚಿತ್ರ ಅಭೂತಪೂರ್ವವಾದಂತಹ ಯಶಸ್ವಿ ಈ ಚಿತ್ರ ಕಾಣುತ್ತೆ. ಹಾಗೆ ಈ ಚಿತ್ರದಲ್ಲಿ ಇನ್ನೂ ಹಲವಾರು ಘಟನೆಗಳಿದೆ. ಅದರಲ್ಲಿ ಒಂದೆರಡು ಘಟನೆ ನಿಮ್ಗೆ ಹೇಳ್ತೀನಿ. ಈ ಚಿತ್ರ ಬಿಡುಗಡೆ ಆದ್ಮೇಲೆ ಈ ಚಿತ್ರದ ವಿಮರ್ಶನೆ ಬಗ್ಗೆ ಕೆಲವೊಂದಿಷ್ಟು ಪತ್ರಿಕೆಗಳು, ಹಾಗಲ್ಲ ನಿಮ್ಗೆ ಕೆಲವೊಂದು ವರ್ಗದ ಮಾತ್ರ ಪತ್ರಿಕೆ, ಹಾಗಲ್ಲ ನಿಮ್ಗೆ ಕೆಲವೊಂದು ವರ್ಗ, ಆ ವರ್ಗದವ್ರು ಮಾತ್ರ ಪತ್ರಿಕೆಯ ವಿಭಾಗದಲ್ಲಿ ಇರ್ತಿದ್ರು. ಅವ್ರೇನ್ ಮಾಡಿದ್ರು, ಈ ಚಿತ್ರವನ್ನ ಅಣ್ಣವ್ರನ್ನ ಹಿಗ್ಗಾಮುಗ್ಗಾಗಿ ಬೈಯೋಕ್ ಶುರು ಮಾಡಿದ್ರು. ಇದು ಹಬ್ಬ ಹುಡುಗಿ ಅಲ್ಲ, ಮಿಸ್ಟರ್ ರಾಜ್ಕುಮಾರ್ನ ಮೂಗು ಅನ್ನೋ ತರ ಬರೆದಿದ್ರು. ಅಂದ್ರೆ ಅಣ್ಣವರ ಮೂಗು ಉದ್ದ ಇದ್ದರಿಂದ ಇದು ಮಿಸ್ಟರ್ ರಾಜ್ಕುಮಾರ್ನ ಮೂಗು ಚಿತ್ರ ಅನ್ನೋ ತರ ಮಾತಾಡಕ್ ಶುರು ಮಾಡಿದ್ರು. ಅದನ್ನೂ ಮೀರಿ ಇನ್ನ ಯಾವ್ಯಾವ ತರ ಮಾತುಗಳು ಆಡ್ತಾ ಇದ್ರು ಅಂದ್ರೆ, ಇನ್ನು ಯಾವ್ಯಾವ ತರ ಮಾತಾಡ್ತಾ ಇದ್ರು ಅಂದ್ರೆ, ಈ ರಾಜ್ಕುಮಾರ್ ಯಾಕಪ್ಪ ಸಾಮಾಜಿಕ ಚಿತ್ರಗಳಲ್ಲಿ ನಟಿಸ್ತಾರೆ, ಅವ್ರೇನಿದ್ರು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಮಾತ್ರ ನಟಿಸ್ಲಿ, ಅಲ್ಲಿ ಪಂಚೆ ಉಡ್ಕೊಂಡಿರ್ತಾರೆ, ಆರಾಮ ಮಾಡ್ಬೋದು, ಇಲ್ಲಿ ಇವರು ಪ್ಯಾಂಟ್ ಹಾಕೊಂಡು ಒಳ್ಳೆ ಹೆಂಗ್ ಕಾಣುತ್ತಾರೆ ಗೊತ್ತಾ, ದೊಗಳೆ ಪ್ಯಾಂಟಿನ ನಾಸಿಕ ಸುರ ಅಂತ ಅಣ್ಣವ್ರನ್ನ ರೇಗಿಸ್ತಾ ಇದ್ರಂತೆ. ಅಂದ್ರೆ ಆ ಪತ್ರಿಕಾ ವರ್ಗ ಅಣ್ಣವ್ರನ್ನ ಅಷ್ಟು ಹೀನಾಮಾನವಾಗಿ ಅವಮಾನ ಮಾಡ್ತಾ ಇದ್ರಂತೆ. ಉದ್ದ ಮೂಗಿನ ನಟ, ದೊಗಳೆ ಪ್ಯಾಂಟಿನ ನಾಸಿಕಾಸುರ, ಇವ್ರು ಯಾಕೆ ಈ ತರ ಪಾತ್ರಗಳು ಮಾಡ್ತಾರೆ, ಇವರು ಬರೀ ಭಕ್ತಿ ಪ್ರಧಾನ ಚಿತ್ರಗಳು ಮಾತ್ರ ಮಾಡಲಿ ಎಂಬಿಟ್ಟು ಅಣ್ಣವ್ರನ್ನ ಹಿಗ್ಗಾಮುಗ್ಗವಾಗಿ ಅವಮಾನ ಮಾಡ್ಕೊಂಡ್ಬಂದ್ರು. ಈ ಅವಮಾನಗಳಿಗೆಲ್ಲ ಅಣ್ಣವರು ಉತ್ತರ ಕೊಟ್ಟಿದ್ದು ಬಾಯಿಂದ ಅಲ್ಲರಿ, ತನ್ನಲ್ಲಿದ್ದ ಅಗಾಧವಾದ ಪ್ರತಿಭೆಯಿಂದ ಆ ಜನಕ್ಕೆ ಉತ್ತರ ಕೊಟ್ಟು, ನಾನು ನಿಜವಾಗ್ಲೂ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಉತ್ತರ ಕೊಟ್ಟು, ನಾನು ನಿಜವಾಗ್ಲೂ ಪ್ರಪಂಚದ ನಟ ಸಾರ್ವಭೌಮ ಅಂತ ತೋರಿಸ್ಕೊಟ್ರು. ಯಾರು ಹೇಳ್ತಾರೆ ಅಣ್ಣವ್ರು ಏನಪ್ಪಾ ರಾಮಗೆ ರಾಜ್ಕುಮಾರ ತರ ಬೆಳೆದ್ಬಿಟ್ರು ಅಂತ. ಈ ತರ ಹಲವಾರು ಅವಮಾನಗಳನ್ನ ಅಣ್ಣವರು ಅನುಭವಿಸಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಬರ್ತಾ 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 ಅವರು ಸೂಪರ್ ಸ್ಟಾರ್ಗಳಾಗೋಗ್ಬಿಟ್ರು. ನೋಡಿ, ಒಬ್ರು ಕೇಳ್ತಾರೆ ಅಣ್ಣವ್ರ ಹತ್ರ, ಆಗ ಅಣ್ಣ ಈ ತರ ಈ ಚಿತ್ರದ ಬಗ್ಗೆ ಮತ್ತೆ ನಿಮ್ ಮೂಗಿನ ಬಗ್ಗೆ ಎಲ್ಲ ಆಡ್ಕೊಂತ ಇದಾರಲ್ಲ, ಏನ್ ಹೇಳ್ತೀರಾ ಅಂತ. ಆಗ ಅವರು ಆ ಪೇಪರ್ ಅವ್ರಿಗೆ ಏನೂ ಅನ್ನಕ್ ಹೋಗಲ್ಲ. ಅವ್ರು ಬರ್ದಿದ್ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲಪ್ಪ, ಆದ್ರೆ ನನ್ನ ಮೂಗಿನ ಛಾಯಾ ರೂಪ ನನ್ನ ಕಣ್ಮುಂದೆ ಬರ್ತಾ ಇದೆ. ಇದು ನನ್ನ ತಪ್ಪೋ ಏನ್ ತಪ್ಪೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ಮೂಗಿನ ವಿಚಾರದಲ್ಲಿ ಅಣ್ಣವ್ರು ಕೊನೆಗೊಂದು ಮಾತು ಹೇಳ್ತಾರೆ, ನನ್ನ ಮೂಗಿಂದು ಇಲ್ಲ ನನ್ನ ದೊಗಲೆ ಪ್ಯಾಂಟಿನ ನಾಸಿಕಾರನೋ ಏನೋ ನನಗೆ ಗೊತ್ತಿಲ್ಲ, ನನ್ನ ವಿಮರ್ಶನೆ ಮಾಡ್ತಾ ಇದ್ದಾರೆ, ಆದ್ರೆ ಅದೆಲ್ಲಕ್ಕಿಂತ ವಿಶಾಲವಾದದ್ದು ನನ್ನ ಅಭಿಮಾನಿ ದೇವರುಗಳ ಹೃದಯ. ಅವರೆಲ್ಲ ನನಗೆ ಜಾಗ ಕೊಟ್ಟಿದಾರಲ್ಲ, ಅದಕ್ಕಿಂತ ನನಗೆ ಇನ್ನೇನ್ ಬೇಕು, ನನ್ನ ಅಭಿಮಾನಿಗಳ ಹೃದಯ ವಿಶಾಲವಾದದ್ದು ಅಂತ ಹೇಳಿ ಅಣ್ಣವ್ರು ಹೇಳ್ತಾರೆ.
ನೋಡಿ, ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಬೆಳೆದು ಬಿಟ್ರು, ಇನ್ನೊಬ್ಬರು ನಟನ್ ತುಳಿದ್ಬಿಟ್ರು ಅಂತ. ಅವತ್ತು ಅಣ್ಣವರು ನಾನೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ರಾಜಶೇಖರ್ ಅವರು ಮುಂದಕ್ಕೆ ಬರ್ತಾನೇ ಇರಲಿಲ್ಲ. ಅವತ್ತು ಅಣ್ಣವರು ಇಲ್ಲ ಅವ್ರು ಮಾಡಲಿ ಅಂತ ಅವರು ಜಾಗ ಕೊಟ್ಟು ರಾಜಶೇಖರ್ ಅವರು ಇನ್ನೊಂದಿಷ್ಟು ಚಿತ್ರಗಳನ್ನು ಮಾಡಿ ಅಭಿನಯಿಸಿ ಅವರು ಸಹ ಒಬ್ಬ ಒಳ್ಳೆಯ ನಾಯಕ ನಟರಾದರು. ಇದಕ್ಕೆ ಮುಖ್ಯ ಕಾರಣ ಅಣ್ಣವರು. ಈಗ ಹೇಳಿ, ಅಣ್ಣವ್ರನ್ನ ವಿರೋಧ ಮಾಡೋ ಜನಗಳೇ, ಬನ್ನಿ ಕನ್ನಡಿಗರೇ, ಹೀಗೆ ಇನ್ನು ಹಲವಾರು ಅಣ್ಣವರ ವಿಶೇಷ ಮಾಹಿತಿಗಳನ್ನ ನಾನು ಹಾಕ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರು ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಗ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.